ಮೊದಲನೇ ಅಧ್ಯಾಯ ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗ. ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗ ಇದು ಮೊದಲನೇ ಅಧ್ಯಾಯ. ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗ. ಈ ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗ ಅಂದ್ರೆ ಏನಿದು? ಆಧ್ಯಾತ್ಮ ಅಂದ್ರೆ ಏನು? ನಾವು ಯಾವಾಗಲೂ ವೈಶಾಲ ಸೊಸೈಟಿ ಸೇರಿದ ಸುಮಾರು ವರ್ಷಗಳಿಂದ ಈ ಪದ ಕೇಳ್ತಾ ಇರ್ತೀವಿ. ನಾವೊಂದು ಆಧ್ಯಾತ್ಮಿಕ ಸಂಸ್ಥೆ, ಅನೇಕ ಆಧ್ಯಾತ್ಮಿಕ ಸಂಸ್ಥೆಗಳಿದ್ದಾವೆ. ಅದರಲ್ಲಿ ಬ್ರಹ್ಮಜ್ಞಾನ ಸಮಾಜನೂ ಒಂದು ಆಧ್ಯಾತ್ಮಿಕ ಸಂಸ್ಥೆ. ಹಾಗಾದ್ರೆ ಆಧ್ಯಾತ್ಮ ಅಂದ್ರೆ ಏನು? ಏನನ್ಸುತ್ತೆ ನಿಮಗೆ? ಆಧ್ಯಾತ್ಮ ಅಂದ್ರೆ ಏನು? ಆತ್ಮನ ಆದಿಯ ಅರಿವು ಆಧ್ಯಾತ್ಮ. ಆತ್ಮನ ಆದಿಯ ಅಂದ್ರೆ ಮೂಲದ, ಆತ್ಮದ ಮೂಲ ಯಾವುದು? ನಮಗೆ ಬಹಳಷ್ಟು ಸಲ ತಿಳಿದವರು ಜ್ಞಾನಿಗಳು ಹೇಳ್ತಾನೆ ಇರ್ತಾರೆ, ಬರೆದಿದ್ದಾರೆ. ಆತ್ಮನ ಮೂಲ ಪರಮಾತ್ಮ. ನಾವೆಲ್ಲ ಪರಮಾತ್ಮನಿಂದ, ಪರಮಾತ್ಮನ ಮೂಲದಿಂದ ಬಂದಿರತಕ್ಕಂಥವ್ರು. ನಾವೆಲ್ಲ ಪರಮಾತ್ಮನ ಅಂಶಗಳೇ. ಹಾಗಾಗಿ ಈ ಆತ್ಮ ಮತ್ತು ಪರಮಾತ್ಮರು, ಪರಮಾತ್ಮ ನಮ್ಮನ್ನೆಲ್ಲ ಸೃಷ್ಟಿಸಿದ್ದಾನೆ, ಭಗವಂತ ನಮ್ಮನ್ನೆಲ್ಲ ಸೃಷ್ಟಿಸಿದ್ದಾನೆ. ಆ ಭಗವಂತನಿಗೂ ನಮಗೂ ಇರತಕ್ಕಂಥ ಸಂಬಂಧವನ್ನು ತಿಳಿದುಕೊಳ್ಳುವುದೇ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆ, ಆ ವಿಷಯ, ವಿಮರ್ಶೆ. ಹಾಗಾಗಿ ಆಧ್ಯಾತ್ಮ ಅಂದರೆ ಪರಮಾತ್ಮನಿಗೂ ಆತ್ಮನಿಗೂ ಇರತಕ್ಕಂಥ ಸಂಬಂಧವನ್ನು ತಿಳ್ಕೊಳ್ಬೇಕು. ಏನ್ ತಿಳ್ಕೋಬೇಕು? ಅನಿವಾರ್ಯ ಏನು? ಅದರ ಅವಶ್ಯಕತೆ ಏನು ಅಂತ ನಾವು ವಿಚಾರ ಮಾಡಿ ಚೆನ್ನಾಗಿ ಮಾಡ್ತಾ ಇರ್ತೇವೆ. ಭಗವಂತ ಸೃಷ್ಟಿ ಮಾಡಿದವನು, ಭಗವಂತ ತನ್ನದೇ ಆದ ಅಂಶವನ್ನ ಎಲ್ಲಾ ಜೀವಾತ್ಮಗಳಲ್ಲಿ ತುಂಬಿರ್ತಕ್ಕಂಥವನು. ಈ ಲೌಕಿಕ ಪ್ರಪಂಚಕ್ಕೆ ತಂದು ನಮ್ಮನ್ನೆಲ್ಲ ಈ ಕಷ್ಟಕ್ಕೆ ಹೇಗೆ ಈಡು ಮಾಡಿದ್ದಾನೆ. ಭಗವಂತನೇ ನಾವು ಭಗವಂತನ ಮಕ್ಕಳಾದ್ರೆ, ಭಗವಂತನ ಅಂಶ ನಮ್ಮಲ್ಲಿದ್ರೆ, ಭಗವಂತನೇ ನಮ್ಮಲ್ಲಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಈ ಕೆಳಗಡೆ ಲೋಕಗಳಿಗೆ ಕಳಿಸಿ ಕಷ್ಟ, ಸುಖ, ದುಃಖ, ತುಂಬ ಇವನ್ನೆಲ್ಲ ಯಾಕೆ ಹೇಳಿಲ್ಲ ನಮ್ಮ ಮೇಲೆ? ಈ ಪ್ರಶ್ನೆ ಮಾಡ್ತಾರೆ. ಇದಕ್ಕೇನಾದ್ರೂ ಅರ್ಥ ಇಲ್ಲಿ ಸಿಕ್ಕುತ್ತಾ ನಮಗೆ? ಇಲ್ಲಿವರೆಗೂ ಏನಾದರೂ ಸಿಕ್ಕಿದೆಯಾ? ಈ ಪ್ರಶ್ನೆಗಳು ಹಾಕ್ತಾರೆ. ಭಗವಂತನು ಅಷ್ಟು ದೊಡ್ಡ ವ್ಯಕ್ತಿ, ಏನ್ ಬೇಕಾದ್ರೂ ಮಾಡತಕ್ಕಂಥ ಸರ್ವಶಕ್ತ, ಸರ್ವಜ್ಞಾನಿ, ಸರ್ವವ್ಯಾಪಿ ಅಂತ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಈ ದುಃಖದ ಜಗತ್ತಿಗೆ ಏಕೆ ಕಳಿಸಿದ್ದ? ಅಸಲಿಗೆ ತಾನು ಏಕೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಬೇಕಾಗಿತ್ತು? ಈ ಪ್ರಶ್ನೆಗಳೆಲ್ಲ ಇದರಲ್ಲಿ ಮೂಲದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಋತ್ವಿಕರು ಒಂದು ವಿಧದಲ್ಲಿ ನಮಗೆ ಸಂಪೂರ್ಣವಾಗಿ ಅದರ ಅರ್ಥ ನಮಗೆ ಗೊತ್ತಿಲ್ಲ. ಭಗವಂತ ನಮ್ಮನ್ನೆಲ್ಲ ಏಕೆ ಸೃಷ್ಟಿ ಮಾಡಿದ, ಜಗತ್ತನ್ನು ಸೃಷ್ಟಿ ಮಾಡಿದ, ನಮಗೆ ಸರಿಯಾದ ಅರ್ಥ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡೋದು ಕೂಡ ನಮಗೆ ಸಿಕ್ಕಿ ಸಾಮರ್ಥ್ಯ ಇಲ್ಲ. ಅದಕ್ಕೆ ಭಗವಂತನಿಗೆ ಬಿಡಬೇಕು ಅಂತಾರೆ. ಆದ್ರೂ ನಮ್ಮ ಸಮಾಧಾನಕ್ಕೆ ಕೆಲವರು ಮಹಾತ್ಮರು, ಚಿಂತಕರು ಕೆಲವು ಆ ಸೂಚನೆಗಳನ್ನು ಕೊಡ್ತಾರೆ. ಏನು ಅಂದ್ರೆ, ಭಗವಂತನು ಪ್ರೇಮಮಯಿ, ಭಗವಂತನು ಪ್ರೇಮಮಯಿ, ಪ್ರೇಮಿ. ಆದರೆ ಭಗವಂತನು ಯಾರನ್ನು ಪ್ರೇಮಿಸಬೇಕು? ತಾನೇ ಪ್ರಶ್ನೆ ಹಾಕೊಂಡು ನನ್ನನ್ನು ನಾನೇ ಪ್ರೇಮಿಸ್ಕೊಳ್ಳೋದ? ಇದು ಪ್ರಶ್ನೆ ಮಾಡಿಕೊಂಡಾಗ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ನಮ್ಮನ್ನ ಪ್ರೇಮಿಸುವುದಕ್ಕಂತ ವ್ಯವಸ್ಥೆ ಮಾಡಿದ್ದಾನೆ. ಇದನ್ನೇ ನಾವು ಭಗವಂತನ ಸೃಷ್ಟಿ ಅಂತೀವಿ. ಭಗವಂತನ ಸೃಷ್ಟಿ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದು ಏತಕ್ಕೆ ಅಂದ್ರೆ ಭಗವಂತನು ಪ್ರೇಮಮಯಿ. ಭಗವಂತನು ಸೃಷ್ಟಿ ಮಾಡಿ ತಾನು ಮಾಡಿದ ಸೃಷ್ಟಿಯನ್ನೆಲ್ಲ ಪ್ರೇಮಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಜೀವಾಂಶಗಳನ್ನೆಲ್ಲ ಸೃಷ್ಟಿ ಮಾಡಿದ. ಮತ್ತೆ ಪ್ರೇಮಿಸಲ್ಪಡಬೇಕು,
ಬೇರೆಯವರು ನಾನು ಪ್ರೇರಿಸ್ತೀನಪ್ಪ, ನಿಮ್ಮನ್ನೆಲ್ಲ ಪ್ರೇರಿಸ್ತೀನಿ, ನೀವು ನನ್ನನ್ನು ಪ್ರೀತಿಸಬೇಕು ಅನ್ನೋ ಉದ್ದೇಶ ಏನಿದೆ? ತಾನು ಪ್ರೀತಿಸಿ ತಾನು ಪ್ರೀತಿಸಲ್ಪಡಬೇಕು ಅಂತಕ್ಕಂಥದ್ದು. ಭಗವಂತನು ನಮ್ಮನ್ನೆಲ್ಲ ಜೀವಾಂತರನ್ನೆಲ್ಲ ಪ್ರೀತಿಸ್ತಾನೆ, ನಾವು ಭಗವಂತನನ್ನ ಪ್ರೀತಿಸಬೇಕು, ಭಗವಂತ ನಮ್ಮಿಂದ ಪ್ರೀತಿಸಲ್ಪಡಬೇಕು. ಇದು ಭಗವಂತನ ಉದ್ದೇಶ. ಸರಿ, ಸಂತೋಷ, ಅದೆಲ್ಲ ಸರಿಯಾಗಿದೆ. ತಾನು ಸೃಷ್ಟಿ ಮಾಡಿದ್ದಾನೆ, ತನ್ನದೇ ಅಂಶ ನಮ್ಮಲ್ಲಿ ಇಟ್ಟಿದ್ದಾನೆ. ಆದರೆ ಈ ಕೆಳಗಿನ ಲೋಕಗಳು ಅಂತ ನಾವು ಏನು ಹೇಳ್ತೀವಿ, ಭಗವಂತ ಆದಿಲೋಕದಲ್ಲಿ ಇಟ್ಟುಕೊಂಡು ತನ್ನದೇ ಅಂಶವನ್ನು ಅನುಪಾದಕ ಲೋಕದಲ್ಲಿ ವೈಕುಂಠ ಅಂತ ಕರೀತಾರೆ ನಮ್ಮ ರಾಜರು. ಆ ಅನುಪಾದಕ ಲೋಕ ಅಂದರೆ ವೈಕುಂಠ. ಆ ಮೂಲವನ್ನು ಅಂದರೆ ನಮ್ಮ ಏನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಮನಾಡ್ ಅಂತ ಹೇಳ್ತಾರೆ, ಆ ಪ್ರಜ್ಞಾನಾಂಶ ಅಲ್ಲಿಟ್ಟುಕೊಂಡು ತನ್ನ ಅಂಶವನ್ನು ಕೆಳಗಿನ ಲೋಕಗಳಿಗೆ ತಳ್ಳಿ ಇಲ್ಲಿನ ಅನುಭವಗಳನ್ನು ಪಡೆದುಕೊಳ್ಳುವಾಗ ಆ ಏನು ಆ ಭಗವಂತನ ಅಂಶ ಇದೆ, ಅಂಶದಲ್ಲಿ ಒಂದು ಅಂಶ, ಪ್ರಜ್ಞಾನಾಂಶದಲ್ಲಿ ಒಂದು ಅಂಶ, ಅದನ್ನೇ ಕೆಳಗಿನ ಲೋಕಗಳಲ್ಲಿ ಬರ್ತಾ ಬರ್ತಾ ಅದನ್ನು ಜೀವಾತ್ಮ ಅಂತ, ಬುದ್ಧಿ ಮನಸ್ಸು ಆತ್ಮ, ಈ ಮೂರನ್ನ ಆತ್ಮ ಬುದ್ಧಿ ಮನಸ್ಸು ಈ ಮೂರನ್ನು ಜೀವಾತ್ಮ ಅಂತಾನೆ. ಜೀವಾತ್ಮನು ಕೆಳಗಿನ ಲೋಕಗಳಾಗಿರ್ತಕ್ಕಂಥ ಮನೋಲೋಕ, ಕಾಮಲೋಕ ಮತ್ತು ಈ ಸ್ಥೂಲ ಲೋಕಕ್ಕೆ ಬಂದು ಇಲ್ಲಿನ ಅನುಭವಗಳನ್ನೆಲ್ಲ ಪಡ್ಕೊಂಡವಾಗ ಅಲ್ಲಿ ತನ್ನ ಪ್ರಜ್ಞೆ ಬಹಳಷ್ಟು ಕಡಿಮೆ ಇರುತ್ತೆ. ಭಗವಂತಂದೇ ಅಂಶ ಆದರೂ ಕೂಡ ಪ್ರಜ್ಞಾ ಮಟ್ಟ ಬಹಳ ಕಡಿಮೆ ಇರುತ್ತೆ. ಆ ಪ್ರಜ್ಞಾ ಮಟ್ಟ ಕೆಳಗಿನ ಲೋಕಗಳಿಗೆ ಬರುವಾಗ ಜೀವಾತ್ಮನಲ್ಲಿರುವ ಪ್ರಜ್ಞಾ ಮಟ್ಟ ಬಹಳಷ್ಟು ಕೆಳಮಟ್ಟದಲ್ಲಿರುವುದರಿಂದ ಈ ಕಷ್ಟಕ್ಕೆ ಸಿಕ್ಕು ಹಾಕಿಕೊಳ್ಳಬೇಕಾಗುತ್ತೆ. ತಾನು ಯಾರು, ತಾನು ಎಲ್ಲಿಂದ ಬಂದಿದ್ದೀನಿ, ತಾನು ಬಂದ ಉದ್ದೇಶ ಏನು, ಇದರ ಅರಿವು ಆ ಜೀವಾತ್ಮನಿಗೆ ಇಲ್ಲದೆ ಇರೋದ್ರಿಂದ ಇದು ಬಹಳ ಮುಖ್ಯವಾದ ವಿಷಯ. ಕೆಳಗಿನ ಲೋಕಗಳಿಗೆ ಬರ್ತಕ್ಕಂಥ ಜೀವಾತ್ಮನಿಗೆ ನಾನು ಭಗವಂತನ ಅಂಶ, ನಾನು ಭಗವಂತನಂತೆ ಆಗಬಲ್ಲೆ, ಈ ಪ್ರಜ್ಞೆ ಈ ಕೆಳಗಿನ ಲೋಕಗಳಿಗೆ ಬರುವಾಗ ಜೀವಾತ್ಮನಿಗೆ ಬಹಳಷ್ಟು ಕೆಳಮಟ್ಟದಲ್ಲಿ ಇರುತ್ತೆ. ಹಾಗಾಗಿ ತಾನು ಬರ್ತಕ್ಕಂಥ ಮನೋಲೋಕ, ಆ ಮನೋಲೋಕದಲ್ಲಿ ಏನು ಮಾಡ್ತಾನೆ, ತಾನಿಗೆ ಬಂದಂತೆ ಮನಸ್ಸನ್ನ ಉಪಯೋಗಿಸ್ತಾನೆ. ಮನಸ್ಸು ಎರಡು ತರ ಇರ್ತಾರೆ. ಆ ಆತ್ಮಲೋಕಕ್ಕೆ ಹತ್ತಿರ ಇರ್ತಕ್ಕಂಥ ಮೇಲಿನ ಮನಸ್ಸು, ಮೇಲು ಮನೋಲೋಕ ಇದೆಯಲ್ಲ, ಹೈಯರ್ ಮೈಂಡ್, ಆ ಸ್ಥಿತಿಯಲ್ಲಿದ್ದರೆ ಪರವಾಗಿಲ್ಲ. ಇನ್ನೂ ಕೆಳಗಿನ ಮಟ್ಟಕ್ಕೆ ಬಂದಾಗ, ಕೆಳ ಮನೋಲೋಕಕ್ಕೆ ಬಂದಾಗ ಆಲೋಚನೆಗಳು, ಮನಸ್ಸು ಬಹಳಷ್ಟು ಕೀಳು ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಅಲ್ಲೇನೆ ಈ ಜೀವಾತ್ಮನಿಗೆ ಎಡವಟ್ಟಾಗೋದು, ತೊಂದರೆ ಆಗೋದು, ತಾನು ಭಗವಂತನ ಅಂಶ ಅಂತಕ್ಕಂಥ ಅರಿವು ಬರದೇ ಇರತಕ್ಕಂಥದ್ದು. ಹಾಗಾಗಿ ಅಲ್ಲಿಂದ ಇನ್ನೊಂದು ಕಾಮಲೋಕಕ್ಕೆ ಇಳಿದು ಬಂದಾಗ ಮತ್ತಷ್ಟು ಇನ್ನ ಸ್ಥಿತಿ ಬರುತ್ತೆ. ಯಾಕೆಂದ್ರೆ ಇದು ಕೆಳಗಡೆ ಬರ್ತಾ ಇರೋದು, ಕೆಳಗಿನ ಲೋಕಗಳಿಗೆ ಬಂದಷ್ಟು ಈ ಪ್ರಜ್ಞಾ ಮಟ್ಟ ಕೆಳಗಡೆ ಬಹಳಷ್ಟು ಕಡಿಮೆ ಇರುತ್ತೆ. ಪ್ರಜ್ಞಾ ಮಟ್ಟ ಅಂದ್ರೇನು, ಅಸಲು ಪ್ರಜ್ಞೆ ಅಂದ್ರೇನು, ಪ್ರಜ್ಞೆ ಅಂದ್ರೆ ಏನು, ಯಾವಾಗ ಹೇಳ್ತಾ ಇರ್ತೀರೋದು ಪ್ರಜ್ಞೆ ಅಂತೀವಿ. ಪ್ರಜ್ಞೆ ಅಂದ್ರೆ ಅಂದ್ರೆ ವಿಶೇಷವಾದ್ದು, ಅಂದ್ರೆ ಬಹಳ ವಿಶೇಷವಾದ್ದು, ಶ್ರೇಷ್ಠವಾದದ್ದು, ಪವಿತ್ರವಾದದ್ದು. ಅಂದ್ರೆ ಜ್ಞಾನ ಅಂದ್ರೆ ಜ್ಞಾನ, ಪವಿತ್ರವಾದ ಜ್ಞಾನ. ಯಾವ ಪವಿತ್ರವಾದ ಜ್ಞಾನ? ಅದೇ ಭಗವಂತನ ಅಂಶ, ಪ್ರಜ್ಞಾನಂ ಬ್ರಹ್ಮ. ಆ ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಪ್ರಜ್ಞೆ ಬ್ರಹ್ಮನೇ. ಆದರೆ ಆ ಪ್ರಜ್ಞೆ ಯಾವ ಮಟ್ಟದಲ್ಲಿದೆ? ಬಹಳ ಇದು ಕೆಳಮಟ್ಟಕ್ಕೆ ಬರ್ತಾ ಸ್ಥೂಲ ಲೋಕಕ್ಕೆ ಬೀಜ, ಒಂದು ಬೀಜ ಇರುತ್ತಲ್ವ, ಆ ಬೀಜ ಮರಕ್ಕೆ ಮೇಲಿಂದ ಹಣ್ಣಿನಿಂದ ಕೆಳಗಡೆ ಬಿದ್ದಾಗ ಯಾವ ಸ್ಥಿತಿಯಲ್ಲಿ ಇರುತ್ತೆ? ಮರ ಭಗವಂತ, ಬೀಜ ಜೀವಾತ್ಮ. ಜೀವಾತ್ಮನಿರ್ತಕ್ಕಂಥ ಈ ಬೀಜದಲ್ಲಿ ಆ ಮರ ಅನಿಸ್ತಕ್ಕಂಥ ಭಗವಂತನ ಅಂಶ ಎಲ್ಲ ಇದೆ.
ಆದರೆ ಭಗವಂತನ ಆಗಲಿಲ್ಲ. ಯಾಕೆಂದ್ರೆ ಈ ಕೆಳಗಿನ ಲೋಕಗಳಿಗೆ ಬರ್ತಾ 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 ಬೀಜದಲ್ಲಿ ಮರದ ಗುಣಗಳೆಲ್ಲ ಇದ್ರೂ ಕೂಡ ಅದು ಇನ್ನೂ ಕೆಳಮಟ್ಟದ, ಅದು ಪ್ರಜ್ಞಾ ಮಟ್ಟ. ಭಗವಂತನ ಅಂಶ ಅಲ್ಲಿ ಬಹಳಷ್ಟು ಕೆಳಗಿನ ಸ್ತರದಲ್ಲಿದೆ. ಅದಕ್ಕೋಸ್ಕರನೇ ಪ್ರಜ್ಞಾ ಮಟ್ಟ ಅಂತಕ್ಕಂಥದ್ದು. ಭಗವಂತನ ಅಂಶ ಇದೆ ಅಲ್ಲೇ, ಅದು ಬೀಜ ರೂಪದಲ್ಲಿದೆ. ಇಲ್ಲಿ ಎಲ್ಲಿವರೆಗೂ ಬರುತ್ತದೋ ಸ್ಥೂಲ ಲೋಕದವರೆಗೂ ಬರುತ್ತೆ. ಇಲ್ಲಿ ಸ್ಥೂಲ ಲೋಕದಲ್ಲಿ ಯಾವ ಬೀಜಕ್ಕೆ ಮಳೆ, ಗಾಳಿ, ಬೆಳಕು, ಗೊಬ್ಬರ, ನೀರು ಈ ಅಂಶ ಎಲ್ಲ ಸಿಕ್ಕಿದಾಗ ಬೀಜ ಏನಾಗುತ್ತೆ, ಮೊಳೆತು ಆ ಮರದ ಸ್ಥಿತಿಯಕ್ಕೆ ಬೆಳ್ಕೊಳ್ಳುತ್ತೆ. ಅದೇ ಸ್ಥಿತಿ ಈ ಜೀವಾತ್ಮನಿಗೂ ಇದೆ. ಸ್ಥೂಲ ಲೋಕಕ್ಕೆ ಬಂದಾಗ ಈ ಜೀವಾತ್ಮನಿಗೆ ಬೀಜಕ್ಕೆ ದೊರೆಯುವ ಎಲ್ಲ ಅನುಕೂಲಗಳು ಇಲ್ಲಿ ಸಿಕ್ಕುವ ಅವಕಾಶ ಇದೆ. ಅದಕ್ಕೋಸ್ಕರನೇ ಬಸವಣ್ಣನವರು ಚೆನ್ನಾಗಿ ಹೇಳ್ತಾರೆ, ಮಧ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನಯ್ಯ. ಈ ಮಧ್ಯಲೋಕ ಇದು ಕರ್ತಾರನ ಕಮ್ಮಟ, ವರ್ಕ್ಶಾಪ್ ಇದು. ಈ ವರ್ಕ್ಶಾಪ್ನಲ್ಲೇ ಇದನ್ನೆಲ್ಲ ಕಲಿಸಿ ಚೆನ್ನಾಗಿ ಸರಿ ಮಾಡಬೇಕು. ಯಾವುದನ್ನ? ಈ ಜೀವಾತ್ಮ ಅಂತಕ್ಕಂಥದ್ದು ಭಗವಂತನ ಪ್ರಜ್ಞೆ ಬಹಳಷ್ಟು ಬೀಜ ಮಟ್ಟದಲ್ಲಿರ್ತಕ್ಕಂಥ ಆ ಭಗವಂತನ ಅಂಶವನ್ನ ಇಲ್ಲಿ ಈ ಸ್ಥೂಲ ಲೋಕದಲ್ಲಿ ಸರಿಪಡಿಸುವ ಅವಕಾಶ ಬೇಕು. ಅದಕ್ಕೆ ಅದನ್ನು ಬಹಳ ಚೆನ್ನಾಗಿ ಹೇಳಬೇಕು ಬಸವಣ್ಣವರು. ಮಧ್ಯಲೋಕವೆಂಬುದು, ಮಧ್ಯಲೋಕ ಅಂದ್ರೆ ಸ್ಥೂಲ ಲೋಕವೇ, ಈ ಪ್ರಪಂಚ ಭೂಲೋಕ. ಈ ಭೂಲೋಕದಲ್ಲೇ ಸರೋಗಬೇಕು. ಇಲ್ಲೇನೆ ಎಲ್ಲ ಅನುಕೂಲಗಳಿರೋದು. ನೀರು, ಗೊಬ್ಬರ, ಬೆಳಕು, ಗಾಳಿ ಎಲ್ಲ ಇಲ್ಲೇ ಸಿಕ್ಕೋದು. ಪಂಚಭೂತಗಳ ನಮ್ಗೆ ಅನುಕೂಲ ಇದೆ, ಎಲ್ಲಾನು ಅನುಕೂಲ ಇದೆ. ಅದಕ್ಕೋಸ್ಕರ ಈ ಭಗವಂತ ಈ ಜೀವಾತ್ಮನನ್ನು ಪ್ರಕೃತಿಯಲ್ಲಿ ಸೇರಿಸಿದ್ದಾನೆ. ಯಾವ ಪ್ರಕೃತಿ ಅಂದ್ರೆ ಈ ಶರೀರವೇ ಆ ಪ್ರಕೃತಿ. ಪ್ರಕೃತಿ ಅನ್ನೋದಕ್ಕೆ ಬಹಳಷ್ಟು ಅರ್ಥ ವ್ಯಾಖ್ಯಾನ ಮಾಡ್ತಾರೆ ನಮ್ಮ ಉಪನಿಷತ್ತಿನಲ್ಲಿ. ಪ್ರಕೃತಿ ಅಂದ್ರೆ ಪಂಚಭೂತಾತ್ಮಕವಾಗಿರ್ತಕ್ಕಂಥದ್ದು. ಇಲ್ಲಿ ಪಂಚಭೂತಗಳಿವೆ. ಆಪ್, ತೇಜೋ, ವಾಯು, ಆಕಾಶ ಅಂತ ನಾವೇನು ಪ್ರಾರ್ಥನೆ ಮಾಡುವಾಗ ಹೇಳ್ತೀವಿ. ಆಪ್ ಅಂದ್ರೆ ನೀರು, ಪೃಥ್ವಿ, ಆಪ್ ಅವೆಲ್ಲ ಇಲ್ಲಿವೆ. ಭೂಮಿ, ಆಮೇಲೆ ನೀರು, ಬೆಂಕಿ, ವಾಯು ಎಲ್ಲ ಇಲ್ಲೇ ಇದೆ. ಅವೆಲ್ಲ ಈ ಶರೀರದಲ್ಲಿದ್ದಾವೆ. ಈ ಶರೀರ ಪಂಚಭೂತಾತ್ಮಕವಾಗಿರ್ತಕ್ಕಂಥದ್ದು. ಪಂಚಭೂತಗಳಿಂದ ಇದು ತಯಾರಾಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ತ್ರಿಗುಣಗಳು ಸೇರಿಕೊಂಡಿವೆ. ಇದು ಪಂಚಭೂತಾತ್ಮಕವೂ ತ್ರಿಗುಣಾತ್ಮಕವೂ ಆಗಿರ್ತಕ್ಕಂಥ ಪ್ರಕೃತಿ. ಈ ಶರೀರ ಮಾನವನಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಶರೀರ ಪ್ರಕೃತಿಮಯವಾಗಿದ್ದು ಇದು ಪಂಚಭೂತಾತ್ಮಕವಾಗಿದೆ, ತ್ರಿಗುಣಾತ್ಮಕವಾಗಿದೆ. ಪಂಚಭೂತಗಳಿವೆ. ಇಲ್ಲಿ ಎಲ್ಲ 5 ಭೂತಗಳಿವೆ. ಭೂತಗಳಂದ್ರೆ ಅಲ್ಲೇ ಭೂಮಿ, ನೀರು, ಆಕಾಶ, ಗಾಳಿ ಇವೆಲ್ಲ ಸೇರಿಕೊಂಡು ಈ ಶರೀರ ಆಗಿದೆ. ಅಷ್ಟೇ ಅಲ್ಲ, ಈ ಶರೀರದಲ್ಲಿ 3 ಗುಣಗಳಿದ್ದಾವೆ, ತ್ರಿಗುಣಗಳು. ಅದನ್ನು ನಾವು ಏನಂತ ಹೇಳ್ತೀವಿ, ರಜಸ್ ತಮೋ ಗುಣಗಳು. ಆ 3 ಗುಣಗಳಿದ್ದಾವೆ. ಆ 3 ಗುಣಗಳಿರೋದ್ರಿಂದ ಈ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಶರೀರ ಪಂಚಭೂತಗಳಿಗೆ, ತ್ರಿಗುಣಗಳಿಗೆ ಒಳಪಟ್ಟು ಆ ತ್ರಿಗುಣಗಳ ಮೇಲೆ ಕೆಲಸ ಮಾಡುತ್ತೆ. ನಾವು ಒಂದೊಂದ್ಸಲ ಕೋಪ ಬರುತ್ತೆ, ಒಂದೊಂದ್ಸಲ ರಜಸ್ ಕೋಪ ಅಂದ್ರೆ, ಇನ್ನೊಂದ್ಸಲ ತಮಸ್ಸು ಅಂದ್ರೆ ಏನೋ ಮಾಡಲ್ಲ. ತಮಸ್ಸು ಅಂದ್ರೆ ಮುದ್ದು, ಮರದ ಮುದ್ದು ಇರ್ತಲ್ವಾ, ಅದಕ್ಕೆ ತಮಸ್ಸು ಅಂತೀವಿ. ಆ ಥರ ಇರುತ್ತೆ ಶರೀರ. ಆಮೇಲೆ ಸತ್ವ ಕೆಲವು ಸಲ ಒಳ್ಳೆಯದು ಚಿಂತನೆನೂ ಬರುತ್ತೆ, ಬಹಳ ಸ್ವಲ್ಪ ಮಟ್ಟದಲ್ಲಿ. ಅದಕ್ಕೆ ನಾವಲ್ಲಿ ಇಲ್ಲಿ ಬರುವುದು ಸ್ವಲ್ಪ ಸಾತ್ವಿಕ ಗುಣ ಇರೋದ್ರಿಂದಲೇ ಈ ಶರೀರಕ್ಕೆ ಯಾವುದೋ ಒಂದು ಆಧ್ಯಾತ್ಮಿಕ ಸಂಸ್ಥೆ ಇದೆ, ಭಗವಂತನ ಬಗ್ಗೆ ಹೇಳ್ತಾರೆ, ಆತ್ಮನ ಬಗ್ಗೆ ಹೇಳ್ತಾರೆ, ಅದಕ್ಕೋಸ್ಕರ ಹೋಗ್ಬೇಕು. ಅನೇಕ ಸಂಸ್ಥೆಗಳು ನಾವು ನೋಡ್ತಾ ಇದ್ದೀವಿ. ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಯಾವ್ಯಾವ ಬೇರೆ ಬೇರೆ ಸಮಾಜಗಳು, ಅಲ್ಲೆಲ್ಲ ಹೇಳೋದಿದ್ದೇನೆ. ಹಾಗಾಗಿ ನಮ್ಮಲ್ಲಿ ಸಾತ್ವಿಕ ಗುಣನೂ ಇದೆ, 3 ಗುಣಗಳು ಇದ್ದಾವೆ. ಈ ಸತ್ವ ರಜಸ್ ತಮೋ ಗುಣಗಳಿಂದ ಕೂಡಿರ್ತಕ್ಕಂಥ ಮತ್ತು ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಶರೀರದಲ್ಲಿ ಭಗವಂತ ಜೀವಾತ್ಮನನ್ನು ಇರಿಸಿದ್ದಾನೆ.
ಆ ಜೀವಾತ್ಮ ಏನ್ ಮಾಡ್ಬೇಕಂದ್ರೆ ತ್ರಿಗುಣಾತೀತನಾಗಬೇಕು. ಅಂದ್ರೆ ಸತ್ವ ರಜಸ್ ತಮೋ ಗುಣಗಳನ್ನು ಮೀರಿ ಹೋಗ್ಬೇಕು. ಆಮೇಲೆ ಪಂಚಭೂತಾತ್ಮಗಳಿಂದ ದೂರ ಹೋಗ್ಬೇಕು, ಆಚೆ ಹೋಗ್ಬೇಕು. ಅಂದ್ರೆ ಈ ಪಂಚಭೂತಗಳಿಂದ ತಯಾರಾಗಿರ್ತಕ್ಕಂಥ ಶರೀರ ನನ್ನದಲ್ಲ, ಇದು ನಾನಲ್ಲ. ಮತ್ತೆ ತ್ರಿಗುಣಗಳು ನನ್ನವಲ್ಲ, ನಾನು ತ್ರಿಗುಣಾತೀತ. ತ್ರಿಗುಣಾತೀತ ಅಂದ್ರೆ ಅದು ಭಗವಂತನ ಅಂಶವಾಗಿರೋದ್ರಿಂದ ನನಗೆ ತ್ರಿಗುಣಾತೀತ ಸ್ಥಿತಿಗೆ ಬರುವ ಅವಕಾಶ ಇದೆ. ಹಾಗಾಗಿ ನಾನು ಆ ಸ್ಥಿತಿಗೆ ಹೋಗಬಲ್ಲೆ, ಬೆಳೆಯಬಲ್ಲೆ. ಮತ್ತು ಪಂಚಭೂತಾತ್ಮಕವಾದ ಈ ಶರೀರವು ನನ್ನದಲ್ಲ, ನಾನು ಆ ಆತ್ಮ, ಭಗವಂತನ ಅಂಶ. ಇದರ ಅರಿವು ಬರುವುದು ಯಾವಾಗ? ಈ ಶರೀರ ನನ್ನದಲ್ಲ, ನಾನು ಪಂಚಭೂತಗಳಿಂದ ಹೊರಗೆ ಬರಬೇಕು, ಮತ್ತೆ ನಾನು ತ್ರಿಗುಣಗಳಿಂದ ಆಚೆ ಬರಬೇಕು, ತ್ರಿಗುಣಾತೀತ ಸ್ಥಿತಿಗೆ ಬರಬೇಕು ಅಂತಕ್ಕಂಥ ಭಾವನೆ, ಅರಿವು ನಮಗೆ ಮೂಡಿದು ಯಾವಾಗ ಅಂದ್ರೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆದಾಗ. ನಾನು ಭಗವಂತನ ಅಂಶ, ಭಗವಂತನಂತೆ ನಾನು ಆಗಬಲ್ಲೆ. ಅದಕ್ಕೆ ಮಾನವಾತೀತ ಸ್ಥಿತಿಗೆ ಬೆಳೆಯುವ ಅವಕಾಶ ಈ ಲೋಕದಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇನೆ ಅದನ್ನ ಮಾಡ್ಕೋಬೇಕು. ಆದ್ರೆ ಈ ಶರೀರ ಯಾಕೆ? ಇದು ಶರೀರ ಆತ್ಮನ ಬೆಳವಣಿಗೆಗೆ ಒಂದು ಏನಿದು ಉಪಾಧಿ ಅಂದ್ರೆ ವಾಹನ ಇಲ್ಲದೆ ನಡೆಯೋದು ಬರಲ್ಲ. ಜೀವಾತ್ಮನು ಸಾಧನೆಯನ್ನು ಮಾಡಬೇಕಾದ್ರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಬೇಕಾದ್ರೆ ಈ ಶರೀರದ ಅವಶ್ಯಕತೆ ಇದೆ. ಇದನ್ನ ಎಲ್ಲಿವರೆಗೂ ಉಪಯೋಗಿಸ್ಕೋಬೇಕು ಅಂದ್ರೆ ತಾನು ಭಗವಂತನ ಮಟ್ಟಕ್ಕೆ ಬೆಳೆಯುವವರೆಗೂ ಈ ಶರೀರದ ಅವಶ್ಯಕತೆ ಇದೆ. ಆದರೆ ಈ ಶರೀರ ನಾನಲ್ಲ ಅಂತಕ್ಕಂಥದ್ದು ಆ ಅರಿವೇ ಅಂತರಂಗ ಜೀವಿತ. ಇದು ನಮ್ಮಲ್ಲಿರಬೇಕು. ನಾನು ಆತ್ಮ, ಭಗವಂತನ ಅಂಶ, ಈ ಶರೀರ ನಾನಲ್ಲ, ಮನಸ್ಸು ನಾನಲ್ಲ. ಆದರೆ ಮನಸ್ಸಿನ ಅವಶ್ಯಕತೆ ಇದೆ. ಮನಸ್ಸು ಚಿಂತನೆ ಮಾಡಬೇಕು, ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗಬೇಕು. ಅದಕ್ಕೆಲ್ಲ ಈ ಶರೀರದ ಅವಶ್ಯಕತೆ ಇದೆ, ಮನಸ್ಸಿನ ಅವಶ್ಯಕತೆ ಇದೆ. ಇದೆಲ್ಲ ಮೀರಿ ಹೋದಾಗ ಮನಸ್ಸು ನಾನಲ್ಲ, ಶರೀರವು ನಾನಲ್ಲ, ತ್ರಿಗುಣಗಳು ನಾನಲ್ಲ ಅಂತಕ್ಕಂಥ ಸ್ಥಿತಿಗೆ ಬೆಳೀಬೇಕಾದ್ರೆ ಈ ಅಂತರಂಗ ಜೀವಿತ ಬಹಳ ಮುಖ್ಯ. ಅಂತ ಜೀವನ ಮಾಡಬೇಕು. ಅದಕ್ಕೆ ಅನೇಕ ಸೂಚನೆಗಳನ್ನ ಅಲ್ಲಿ ಟ್ವಿಟರ್ ಅವರು ಬಹಳ ಚೆನ್ನಾಗಿ ಬರೀತಾರೆ. ಮತ್ತೆ ಇದು ಕೆಳಗಿನ ಲೋಕಗಳಿಗೆ ಬಂದಿದೆ. ಇದು ಈ ಆತ್ಮ, ಜೀವಾತ್ಮ ಮತ್ತೆ ಮೇಲಕ್ಕೆ ಹೋಗ್ಬೇಕು. ಈ ಲೋಕದಿಂದ, ಸ್ಥೂಲ ಲೋಕದಿಂದ ಕಾಮಲೋಕಕ್ಕೆ, ಕಾಮಲೋಕದಿಂದ ಮನೋಲೋಕಕ್ಕೆ, ಮನೋಲೋಕದಿಂದ ಆತ್ಮಲೋಕಕ್ಕೆ, ಹೀಗೆ ಬೆಳ್ಕೊಂಡು ಹೋಗಿ ಅನುಭವಿಕ ಲೋಕಕ್ಕೆ ಹೋಗ್ಬೇಕು. ಹೋಗಬೇಕಾದ್ರೆ ಸಾಧನೆ ಮಾಡಬೇಕು. ಎಷ್ಟು ಸಾಧನೆ? ಈ ಜನ್ಮದಲ್ಲೇ ಆಗುತ್ತಾ? ಒಂದೇ ಜನ್ಮಕ್ಕೆ ಆಗುತ್ತಾ? ಎಷ್ಟು ಕೋಟ್ಯಾನು ಕೋಟಿ ವರ್ಷಗಳು ಬೇಕು ಅಂತಾರೆ. ನಾವು ಮತ್ತೆ ನಮ್ಮ ಅದಕ್ಕೆ ಹೇಳ್ತಾರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ನನಗನ್ಸುತ್ತೆ ಇದೇನೋ ಸ್ವಲ್ಪ ಸರಿ ಇಲ್ಲ ಅನ್ಸುತ್ತೆ. ಸುಮ್ಮನೆ ಬಂದ್ರೆ ಏನಾಗುತ್ತೆ? ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ, ಮತ್ತೆ ಅಲ್ಲಿಗೆ ಹೋಗ್ತೀನಿ, ಮತ್ತೆ ಸುಮ್ಮನೆ ಬರ್ತೀನಿ. ಹೀಗೆ ಸುಮ್ಮನೆ ಬರ್ತಾನೆ ಇದ್ರೆ ಅದಕ್ಕೆ ಬಸವಣ್ಣನವರು ಹೇಳಿರೋದು, ಸುಮ್ಮನೆ ಅಲ್ಲಪ್ಪ, ಈ ಕುಲುಮೆಯಲ್ಲಿ ಹಾಕಬೇಕು, ವರ್ಕ್ಶಾಪ್ ಹಾಕಬೇಕು. ಮತ್ತೆ ಒಂದು ಕರ್ತಾರನ ಕಮ್ಮಟ, ಈ ಕಮ್ಮಟದಲ್ಲಿ ಚೆನ್ನಾಗಿ ಶುದ್ಧೀಕರಣ ಮಾಡಬೇಕು. ಅದಕ್ಕೋಸ್ಕರ ಒಂದು ವೇಳೆ ಮಾಡಿಕೊಡ್ಲಿಲ್ಲ ಅಂದ್ಕೊಳ್ಳಿ, ಬರ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಕೈವಾರ ನಾಣಪ್ಪನವ್ರು ಕೇಳಿರ್ತಿದ್ರು. ಕೈವಾರ ನಾಣಪ್ಪನವರು ಬಹಳ ಆಧ್ಯಾತ್ಮಿಕ ಜೀವಿ, ದಾರ್ಶನಿಕರು, 300 ವರ್ಷಗಳ ಹಿಂದೆ ಬಂದರು. ಅವರು ಕೆಲವು ತತ್ವಗಳು ಬರೆದಿದ್ದಾರೆ. ಈ ನಾವು ಬರ್ತಾ ಈ ಜೀವಾತ್ಮ ಈ ಲೋಕದಿಂದ ಹೋಗ್ತಾ ಕಾಮಲೋಕಕ್ಕೆ ಹೋಗುತ್ತೆ, ಮನೋಲೋಕಕ್ಕೆ ಹೋಗುತ್ತೆ, ಮತ್ತೆ ಕಾರಣ ಲೋಕಕ್ಕೆ ಹೋಗುತ್ತೆ. ಕಾರಣ ಲೋಕ ಅಲ್ಲಿಂದ ಮತ್ತೆ ವಾಪಸ್ ಬರುತ್ತೆ. ಕಾರಣ ಲೋಕದಲ್ಲಿ ನಾವೇನೇನು ಸಾಧನೆ ಮಾಡಿದ್ದೀವೋ ಈ ಸಾಧನೆ ಆ ಭಗವಂತನಿಗೆ ಸೇರುವುದಕ್ಕೆ ಸಾಧ್ಯವಾಗದೇ ಇದ್ರೆ ಮತ್ತೆ ನಮ್ಮನ್ನ ಕೆಳಗಿನ ಲೋಕಗಳಿಗೆ ಭಗವಂತ ಕಳಿಸ್ತಾನಂತೆ. ಹಾಗಾಗಿ ಎಷ್ಟು ಸಲ ಹೀಗೆ ಬರ್ತೀವಿ ಅಂದ್ರೆ, ಕೈವಾರ ನಾಣಪ್ಪನವರು ತೆಲುಗಿನಲ್ಲಿ ಬರೀತಾರೆ, యుగములు 1,00,000 యుగకులు 1,00,000
ప్రాణానికి చావు లేదు చచ్చును ఘటము. ప్రాణము ఒత్తును ఎప్పటి వల్లనే నాద బ్రహ్మానంద నారాయణ కవి ಅಂದ್ರೆ 1,00,000 ಯುಗಾలలో ಈ ಪ್ರಾಣ ಅಂತಾರೆ ಜೀವಾತ್ಮ 1,00,000 ಯುಗ ನಡೆದುಕೊಂಡು ಜೀವಾತ್ಮ ಬರ್ತಾನೆ ಇರ್ತಾನಂತೆ, ಸಾಯ್ತಾನೆ. ಸತ್ತುನು ಘಟ, ಘಟ ಅಂದ್ರೆ ಶರೀರ, ಈ ಶರೀರ ಸತ್ತೋಗ್ತಾ ಇರುತ್ತೆ, ಮತ್ತೆ ಜೀವಾತ್ಮ ಬರ್ತಾ ಇರ್ತಾನೆ. ಎಷ್ಟು ಸಲ, ಎಷ್ಟು ಯುಗಗಳು, 1,00,000 ಯುಗ ಆದ್ರೂ ಬರ್ತಾನೆ ಅಂತ ಏನು ಪ್ರಯೋಜನ ಅಂತಾರೆ ಅವರು. ಯಾಕೆ ಬರ್ತೀಯ? ಕಾರಣ ಏನು ಅಂದ್ರೆ ಮುಂದಿನ ತತ್ವದಲ್ಲಿ ಬರೀತಾರೆ, ಒಂದಿకి లేశము పాప పుణ్యము లేదు, ಒಂದಿకి లేశము పాప పుణ్యము లేదు, పాప పుణ్యములన్నీ ప్రాణి వశము, పొంది చచ్చిపోవు ಪ್ರಾಣಿ ಚಾವದು ಸುಮಿ ನಾದ ಬ್ರಹ್ಮಾನಂದ ನಾರಾಯಣ ಕವಿ. ಅಂದ್ರೆ ಈ ಪಾಪ ಪುಣ್ಯ ಎಲ್ಲ ಶರೀರಕ್ಕೆ ಸಂಬಂಧ ಅಲ್ಲ, ಪ್ರಾಣಕ್ಕೆ, ಅಂದ್ರೆ ಪ್ರಾಣ ಅಂದ್ರೆ ಜೀವಾತ್ಮನಿಗೆ ಸಂಬಂಧ. ಎಷ್ಟು ವರ್ಷಗಳು, ಎಷ್ಟು ಯುಗಗಳು ಈ ಜೀವಾತ್ಮನು ಪಾಪ ಪುಣ್ಯಗಳನ್ನು ಮಾಡ್ತಾನೆ ಇರ್ತಾನೋ ಅಷ್ಟು ಜನ್ಮಗಳನ್ನು ತಗೊಳ್ತಾನೆ ಇರ್ತಾನೆ. ಶರೀರಕ್ಕೆ ಸಂಬಂಧ ಇಲ್ಲ. ಜೀವಾತ್ಮನ ಪ್ರಗತಿ ಹೊಂದದೇ ಇದ್ರೆ, ಯೋಗ ಮಾರ್ಗದಲ್ಲಿ ನಡೆಯದೇ ಇದ್ರೆ 1,00,000 ಯುಗ ಆದ್ರೂ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತಪ್ಪ. ಅದಕ್ಕೋಸ್ಕರ ನೀನು ಕರ್ಮ, ಈ ಒಂದಿಗೆ ಲೇಶము ಪಾಪ ಪುಣ್ಯము లేదు, ಪಾಪ ಪುಣ್ಯములన్నీ ಪ್ರಾಣಿ ವಶము ಅಂತಂದ್ರೆ ಈ ಜೀವಾತ್ಮನಿಗೆ ಪಾಪ ಪುಣ್ಯ ಇರೋದು, ಈ ಶರೀರಕ್ಕಲ್ಲ. ಹಾಗಾಗಿ ನೀನು ಈ ಅರಿವನ್ನು ಮೂಡಿಸಿಕೊಂಡು ನಿನ್ನ ಜೀವನವನ್ನ ಯೋಗ ಮಾರ್ಗದಲ್ಲಿ ನಡೆಯುವುದನ್ನ ಕಲಿ. ಮತ್ತೆ ಬಹಳ ಚೆನ್ನಾಗಿ ಅವರು ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಗ್ರಾಮ್ಯ ಭಾಷೆಯಲ್ಲಿ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮಲ್ಲಿ ಏನು ಜೀವಾತ್ಮ ಅನ್ನೋದಿದೆ, ಈ ಜೀವಾತ್ಮ ತನ್ನ ಅಂತರಂಗ ಜೀವಿತವನ್ನು ಪರಿಶುದ್ಧಿ ಮಾಡಿಕೊಳ್ಳಬೇಕು. ಅಂತರಂಗ ಜೀವಿತವನ್ನು ಪರಿಶುದ್ಧಿ ಮಾಡಿಕೊಳ್ಳಬೇಕು. ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಬೇಕಾದ್ರೆ ಪ್ರಾಪಂಚಿಕ ಸುಖಭೋಗಗಳು ಮುಖ್ಯವಲ್ಲ. ಪ್ರಾಪಂಚಿಕತೆ, ಆಸ್ತಿ ಪಾಸ್ತಿ, ಏನು ಹೆಸರು ಕೀರ್ತಿ ಏನೇನಿದೆ ಅವು ಮುಖ್ಯ ಅಲ್ಲ. ಅವನಿಂದ ಆಚೆ ಹೋಗಿ ನಾವು ಯೋಗ ಮಾರ್ಗದಲ್ಲಿ ನಡೆಯಬೇಕು. ಆ ಯೋಗ ಮಾರ್ಗದಲ್ಲಿ ನಡೆಯತಕ್ಕಂಥ ವಿಧಾನವೇ ಅಂತರಂಗ ಜೀವಿತ. ನಮ್ಮ ಇನ್ನರ್ ಲೈಫ್, ಔಟರ್ ಲೈಫ್ ನಮ್ದು. ಈಗ ಒಳ್ಳೆ ಡ್ರೆಸ್ ಹಾಕೊಳ್ತೀವಿ, ಇನ್ನೇನೋ ಮಾಡ್ತೀವಿ, ಬಹಳ ಸುಂದರವಾಗಿರ್ಬೇಕು ಅಂತೀವಿ, ಅದೇ ಬೆಳಗಾದ್ರೆ ಆಮೇಲೆ ಡೈಲಿ ಏನೋ ಮಾಡಿಸ್ಕೊಂತೀವಿ, ಇನ್ನೇನೋ ಬಹಳ ಶೃಂಗಾರವಾಗಿರ್ಬೇಕು ಅಂತೀವಿ. ಅದೆಲ್ಲ ನಾವು ಗೊತ್ತಿದೆ. ಅದೆಲ್ಲ ಆಸ್ತಿ ಪಾಸ್ತಿ ಅಂತ ಎಷ್ಟು ಅಂತಸ್ತಿದೆ, 5 ಅಂತಸ್ತು ಮನೆ ಇದೆ, ಇನ್ನೇನೇನೋ ಇದೆ, ಕಾರ್ ಇದೆ, ಅದೆಂತ ಕಾರು ಯಾವುದಾದ್ರೂ ಹೇಳ್ತಾ ಇರ್ತೀವಿ. ಇದೆಲ್ಲ ಪ್ರಾಪಂಚಿಕ, ಇದು ಔಟರ್ ಲೈಫ್. ಆದರೆ ಇನ್ನರ್ ಲೈಫ್ ಇದೆಲ್ಲ ಯಾವ ಶಾಶ್ವತವಲ್ಲ, ಯಾವ ಶಾಶ್ವತ ಅಲ್ಲ. ಹಾಗಾಗಿ ಶಾಶ್ವತ ಯಾವುದು? ಆತ್ಮ ಒಂದೇ ಶಾಶ್ವತ. ಆ ಆತ್ಮನನ್ನು ಪರಮಾತ್ಮನ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದೇ ಅಂತರಂಗ ಜೀವಿತ. ಹಾಗಾಗಿ ನಮ್ಮ ಜೀವಿತವನ್ನ ಪರಿಶುದ್ಧಗೊಳಿಸಿಕೊಂಡು ನಮ್ಮ ಈ ಪ್ರಕೃತಿದತ್ತವಾಗಿರ್ತಕ್ಕಂಥ ಈ ಶರೀರ ಇದನ್ನ ಅದನ್ನ ಪ್ರಕೃತಿಯಿಂದ ಹೊರಗಡೆ ಕರ್ಕೊಂಡು ಹೋಗಿ ತ್ರಿಗುಣಾತೀತ ಸ್ಥಿತಿಗೆ ಹೋಗಿ ಪಂಚಭೂತಗಳನ್ನು ಗೆದ್ದು, ಶರೀರವನ್ನ ಗೆದ್ದು, ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಪಂಚೇಂದ್ರಿಯಗಳ ಪ್ರಭಾವದಿಂದ ಹೊರಗಡೆ ಬಂದು ಆ ಪ್ರಯತ್ನಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಅಂತರಂಗ ಜೀವಿತ ಅಂತೀವಿ. ಅಂತಹ ಜೀವಿತವನ್ನೇ, ಆ ಪವಿತ್ರವಾಗಿರ್ತಕ್ಕಂಥ ಜೀವಿತವನ್ನೇ, ಭಗವಂತನ ಚಿಂತನೆಯಲ್ಲಿ ಮಾಡತಕ್ಕಂಥ ಜೀವಿತವನ್ನೇ ತ್ಯಾಗ ಜೀವಿತವನ್ನು, ಆ ತ್ಯಾಗ ಜೀವಿತ ಅನ್ನೋದಕ್ಕೆ ಇವರು ನಮ್ಮ ಬೆಸೆಂಟ್ ಬಹಳ ಚೆನ್ನಾಗಿ ಒಂದು ಉದಾಹರಣೆ ಹೇಳಿದ್ದಾರೆ. ಆನೆ ಬೆಸೆಂಟ್. ನಮ್ಮ ಆನೆ ಬೆಸೆಂಟ್ ಮಾತೆಯವರು ಶಿಷ್ಯರ ತ್ಯಾಗವನ್ನು ವರ್ಣಿಸುತ್ತಾ ಹೇಳುವುದೇನೆಂದರೆ, ಶಿಷ್ಯರು ಲೋಹವನ್ನು ಕರಗಿಸಿ ಶುದ್ಧಿ ಮಾಡುವ ಮೂಸೆಯಂತೆ ಇರಬೇಕು. ಶಿಷ್ಯನು ಲೋಹವನ್ನು ಕರಗಿಸಿ ಶುದ್ಧಿ ಮಾಡುವ ಮೂಸೆಯಂತಿರಬೇಕು. ಫರ್ನೆಸ್, ಮೂಸೆ, ಬಂಗಾರ ಇವರು ಅಕ್ಷಾಲಿಗಳು ಮೂಸೆಯನ್ನೆಲ್ಲ ಕರಗಿಸ್ತಾ ಶುದ್ಧಿ ಮಾಡ್ತಾರೆ. ಆ ಮೂಸೆ ತರ ಇರಬೇಕಂತೆ ಯಾರೋ ಶಿಷ್ಯ. ಅಂದ್ರೆ ನಮ್ಮ ಜೀವನ ಹಂಗಿರ್ಬೇಕು, ಮೂಸೆನಲ್ಲಿ ಮೂಸೆ ಆಗಬೇಕು. ಆ ಆತ್ಮನ ಬೆಳವಣಿಗೆ ಆಗಬೇಕಾದ್ರೆ, ಕರಗಬೇಕಾದ್ರೆ ಶುದ್ಧೀಕರಣ, ಆತ್ಮ ಶುದ್ಧೀಕರಣ ಆಗಬೇಕಾದ್ರೆ ಈ ಜೀವಾತ್ಮ ಮೂಸೆಯಂತಾಗಬೇಕು. ಲೋಕಕ್ಕೆ
ಹಿತಕರವಾದಂತಹ ವಿಷಯ ಭಾವನೆಗಳನ್ನು ಶುದ್ಧಿ ಮಾಡಿ, ಈ ಏನು ವಿಷಯ ಭಾವನೆಗಳಿದ್ದಾವೆ, ಪ್ರಾಪಂಚಿಕ ಸುಖಭೋಗಗಳಿದ್ದಾವೆ, ಅವನ್ನೆಲ್ಲ ಗೆದ್ದು ಶುದ್ಧಿ ಮಾಡಿ ಅವುಗಳನ್ನು ಲೋಕಹಿತಕ್ಕೆ ತಕ್ಕಂತೆ ತಿದ್ದಿ ಶುದ್ಧಿ ಮಾಡಿ ಬಿಡುಗಡೆ ಮಾಡುವಂತಹ ತ್ಯಾಗಮಯವಾದ ಹೃದಯವುಳ್ಳವರೇ ಶಿಷ್ಯರು. ಅಂತಹ ತ್ಯಾಗ ಜೀವನ ಮಾಡಿದಾಗ ನಾವು ನಮ್ಮ ಅಂತರಂಗ ಶುದ್ಧಿಯಾಗುತ್ತೆ. ಅದನ್ನೇ ಅಂತರಂಗ ಜೀವಿತ ಅಂತಾರೆ. ಅಂತಹ ಜೀವನವನ್ನು ನಾವು ಮಾಡಿದಾಗ ಪರಮಾತ್ಮನ ಕಡೆ ಹೋಗುವುದಕ್ಕೆ ನಮಗೆ ಅವಕಾಶ ಸಿಕ್ಕುತ್ತೆ ಅಂತ ಹೇಳ್ತಾ, ಇದು ಬಹಳಷ್ಟಿದೆ, ಸಮಯ ಸಾಕಾಗ್ತದ ಅದಕ್ಕೋಸ್ಕರ ಇಷ್ಟರಲ್ಲಿ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ. ಸೋದರಿ ಚೈತ್ರ ಅವರಿಗೂ ಮತ್ತು ಸೋದರ ಯಲ್ಲಪ್ಪಾಚಾರ್ಯ ಅವರಿಗೂ ಇಷ್ಟೊತ್ತು ತಿಳಿಸಿದ ಈ ವಿಷಯದ ಬಗ್ಗೆ ಧನ್ಯವಾದಗಳು. ಸಿರಿರಾಜಿಂದ ಅವರಿಗೆ ವಂದನೆಗಳು. ಈಗ ಶಾಂತಿ ಮಂತ್ರದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಿಂತ್ಕೊಳ್ಳಿ. संतु सर्वे संतु निरामया, सर्वे भद्राणि पश्यन्तु, न कश्चित् दुःखभाग् भवेत्. ॐ शान्ति शान्ति शान्ति. ಪಾರ್ವತಿ ಅವರೇ ಸ್ಟಾಪ್ ಮಾಡಿ.